ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಆರ್ಟ್ಫುಲ್ ಲೈಫ್. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಕೊನೆಯದಾಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಾನು ಈ ಥರ ಯಾವತ್ತೂ ಡೈರೆಕ್ಟಾಗಿ ಮಾತಾಡಿಲ್ಲ ವಿಡಿಯೋನಲ್ಲಿ. ಯಾಕಂದ್ರೆ ನಾನು ಯಾವಾಗ ಡೈರೆಕ್ಟಾಗಿ ಈ ಥರ ಮಾತಾಡೋಣ ಅನ್ನೋ ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ನಾಯಿಗಳು ಜಾಸ್ತಿ, ಹಾಗಾಗಿ ಸ್ವಲ್ಪ ನಾಯಿಗಳು ಸೌಂಡ್ ಜಾಸ್ತಿ, ಹಾಗಾಗಿ ನಾನು ಡೈರೆಕ್ಟಾಗಿ ಮಾತಾಡಿಲ್ಲ. ವಾಯ್ಸ್ ಓವರಲ್ಲೇ ಜಾಸ್ತಿ ಮಾತಾಡಿರೋದು. ಇವತ್ತು ಸ್ವಲ್ಪ ಡೈರೆಕ್ಟಾಗಿ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ವಿಡಿಯೋ ಕಂಟಿನ್ಯೂ ಆಗ್ತಾ ಇರ್ತೈತೆ, ನೋಡ್ತಾ ಇರಿ. ಇವತ್ತು ವ್ಲಾಗಿನ ಸಾಯಂಕಾಲದಿಂದ ಶುರು ಮಾಡಿದ್ದೀನಿ, ಒಂದು 3 ಗಂಟೆಯಿಂದ. ಇಷ್ಟು ಬೆಳಗ್ಗೆನೇ ಸ್ವಲ್ಪ ಬಿಡಿ ಕೆಲಸದಲ್ಲಿದ್ದೆ, ಹಂಗಾಗಿ ಟೇಬಲ್ ಮೇಲೆಲ್ಲ ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಮನೆಯಲ್ಲ ಸ್ವಲ್ಪ ಕೆಲಸಗಳಿದ್ವು, ಹಂಗಾಗಿ ಒಂದು 3 ಗಂಟೆಗೆಲ್ಲ ಬಿಡಿ ಕೆಲಸ ಎಲ್ಲ ಎತ್ತಿಟ್ಬಿಟ್ಟು ಇವಾಗ ಮನೆಗಳ ಕೆಲಸ ಮುಗಿಸ್ಕೊಳ್ಳೋಣ ಅಂತ. ನಮ್ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಎಲ್ಲೇ ಒಲೆ ಅಳ್ಕೊಂಡಂಗಿರುತ್ತೆ. ಯಾವಾಗಲೂ ಸ್ವಲ್ಪ ಎಲ್ಲೇ ಒಲೆ ಎತ್ತಿಟ್ಕೊಳ್ತಾ ಇದ್ರೆ ಕ್ಲೀನಾಗಿರುತ್ತೆ. ಪರವಾಗಿಲ್ಲ. ಸ್ಕೂಲ್ ಓಪನ್ ಆದಾಗಿದೆ ನನ್ನ ಮಗಳು ಸ್ವಲ್ಪ ಮನೇಲಿ ಇರಲ್ವಲ್ಲ, ಹಂಗಾಗಿ ಜಾಸ್ತಿ ಅಲ್ಡಲ್ಲ. ಜಾಸ್ತಿ ಬೆಳಗ್ಗೆ ಕ್ಲೀನ್ ಮಾಡಿದ್ರೆ ಮತ್ತು ಸಾಯಂಕಾಲದವರೆಗೂ ಕ್ಲೀನಾಗಿ ಇರುತ್ತೆ. ಇವತ್ತೇನಾದ್ರೆ ಸ್ವಲ್ಪ ಬೆಳಗ್ಗೆ ಏನೋ ಕ್ಲೀನಿಂಗ್ ಕೆಲಸ ಏನು ಇಟ್ಕೊಂಡಿಲ್ಲ, ಸ್ವಲ್ಪ ಬಿಡಿ ಕೆಲಸ ಇತ್ತಲ್ಲ, ಹಂಗಾಗಿ ಸಾಯಂಕಾಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಏನು ಇಟ್ಕೊಂಡಿಲ್ಲ. ಇವಾಗ ಸಾಯಂಕಾಲ ಒಂದು 3 ಗಂಟೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸ್ಕೊಳ್ಳೋಣ ಅಂತ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಮನೆ ಚಿಕ್ಕದು ಅಂತ ಯಾವತ್ತೇನು ಬಾಧೆ ಪಟ್ಟಿಲ್ಲ, ಯಾಕೆಂದರೆ ಇದು ಇಲ್ದಿದ್ದವ್ರು ಎಷ್ಟೋ ಜನ ಇದ್ದಾರೆ. ನಾವು ಮದುವೆ ಆದ ಹೊಸ್ತ್ರಲ್ಲಿ ನಾವು ಬಾಡಿಗೆ ಮನೆಯಲ್ಲೇ ಇದ್ದಿದ್ದು. ಸುಮಾರು ಅಂದರೆ ಒಂದು 3 ವರ್ಷ ಏನಾದರೂ ಇದ್ವೇನೋ. ಮತ್ತು ಆಮೇಲೆ ಸೈಟ್ ತಗೊಂಡು 1-2 ರೂಮ್ ಕಟ್ಕೊಂಡ್ವಿ. ಸಾಕು, ನಮ್ಗೆ ಇಷ್ಟ ಆದರೂ ಕಟ್ಕೊಂಡಿದ್ದೀವಲ್ಲ ಅಂತ ಒಂದು ಖುಷಿ. ನಾವು ಈ ಸೈಟ್ ತಗೊಂಡು 2 ರೂಮ್ ಕಟ್ಕೋಬೇಕಾದ್ರೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ನಮ್ಮ ಮನೆಯವ್ರು ತುಂಬ ಕಷ್ಟಪಟ್ಟು ಸೈಟ್ ತಗೊಂಡು ಕಟ್ಟಿರೋ ಅಂಥ ಮನೆ ಇದು. ಹಂಗಾಗಿ ಈ ಚಿಕ್ಕ ಮನೆ ಆದರೂ ಕೂಡ ಈ ಚಿಕ್ಕ ಮನೆ ಅಂತ ಯಾವತ್ತೂ ಬಾಧೆ ಪಟ್ಟಿಲ್ಲ. ಸ್ವಲ್ಪ ಈ ಅಡುಗೆ ಮನೆ ನೋಡಿದಾಗ ಸ್ವಲ್ಪ ಅಡುಗೆ ರೂಮ್ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತೈತೆ ಅಷ್ಟೇ. ಇದ್ರ ಜೊತೆಗೆ ಮುಂದೆ 1-2 ರೂಮ್ ಹಾಕ್ಕೊಂಡ್ರು ಸಾಕು. ನೋಡೋಣ ಮುಂದೆ, ಅದಕ್ಕೂ ಸ್ವಲ್ಪ ಟೈಮ್ ಬರಬೇಕಲ್ಲ. ನಾವೆಲ್ಲ ಅಂದ್ಕೊಂಡಿದ್ದೆಲ್ಲ ಆಗಲ್ವಲ್ಲ, ಟೈಮ್ ಬರೋವರೆಗೂ ವೆಯ್ಟ್ ಮಾಡಬೇಕು. ನಮ್ಮ ಮನೇಲಿ ಫ್ರಿಜ್ಜು, ಟಿ ವಿ, ವಾಷಿಂಗ್ ಮಿಷಿನ್ ಇವೆಲ್ಲಕ್ಕೂ ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರೆ ಸ್ವಲ್ಪ ಇನ್ನೂ 1-2 ರೂಮ್ ಮನೆಯೇ ಕಟ್ಬೋದಾಗಿತ್ತು. ಆದರೂ ನಮಗೆ 2 ರೂಮೇ ಸಾಕು. 2 ರೂಮ್ ಆದರೂ ಕೂಡ ನಮ್ಮ ಮನೇಲಿ ಪ್ರತಿಯೊಂದು ವಸ್ತುವು ಇರಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ. ಹಂಗಾಗಿ ಮನೆ ಚಿಕ್ಕದಾದ್ರೂ ಪರವಾಗಿಲ್ಲ ಅಂತ ಮನೇಲಿ ಪ್ರತಿಯೊಂದು ತಗೊಂಡಿದ್ದೀವಿ. ಇನ್ನಿಲ್ಲಿ ವೀಡಿಯೋದಲ್ಲಿ ಬಂದರೆ ಇನ್ನು ಬೆಳಗ್ಗೆ ಮನೆಗೆ ಅಡುಗೆ ಮನೆ ಕೆಲಸ ಏನೂ ಮುಟ್ಟಿರಲಿಲ್ಲ. ಯಾಕಂದ್ರೆ ರಾತ್ರಿನ ಪಾತ್ರೆ ತೊಳೆದಾಕಿದ್ನಲ್ಲ, ಇನ್ನೇನು ಕೆಲಸ ಏನು ಇರಲಿಲ್ಲ. ಸ್ವಲ್ಪ ಚಪಾತಿ ಪಲ್ಯ ಮಾಡಿದಾಗ ಸ್ವಲ್ಪ ಹಸಿ ಹಿಟ್ಟು ಇದೆಲ್ಲ ಸ್ಟವ್ ಮೇಲೆ ಬಿದ್ದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಇವಾಗ ಸಾಯಂಕಾಲ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಸ್ಟವ್ವು ಅಂದರೆ ನನಗೆ ಜಾಸ್ತಿ ಇಷ್ಟ, ಯಾಕೆಂದರೆ ಈ ಸ್ಟವ್ ಯಾವಾಗಲೂ ಸ್ವಲ್ಪ ನೀಟಾಗಿ ಇಟ್ಕೊತೀನಿ. ಈ ಸ್ಟವ್ವು ಅಂದರೆ ನನಗೆ ಅಷ್ಟು ಇಷ್ಟ. ಯಾವಾಗಾದರೂ ಒಂದೊಂದು ಸಲ ಮಾತ್ರ ಸ್ವಲ್ಪ ಟೈಮ್ ಇರಲಿಲ್ಲ ಬೆಳಗ್ಗೆ, ಹಾಗಾದ್ರೆ ಸ್ವಲ್ಪ ಹಸಿ ಹಿಟ್ಟೆಲ್ಲ ಬಿದ್ದಿರೋದೆಲ್ಲ ಏನೂ ಒರೆಸಿರಲಿಲ್ಲ. ಇವಾಗ ಸಾಯಂಕಾಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆ ತಿಂಡಿ ಮಾಡಿರೋ, ಮಧ್ಯಾಹ್ನ ಅಡುಗೆ ಮಾಡಿರೋ ಸ್ವಲ್ಪ ಪಾತ್ರೆಗಳಾಗಿದ್ವಿ, ನಾವೂ ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ರಾತ್ರಿಗೆ ಸ್ವಲ್ಪ ಪಾತ್ರೆ ಕಮ್ಮಿ ಆಗ್ತವೆ. ರಾತ್ರಿ ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ನೀರಾವು ಸ್ವಲ್ಪ ತೊಳೆದಿಟ್ರೆ ಇನ್ನು ಬೆಳಗ್ಗೆಗೆ ಏನೂ ಕೆಲಸ ಇರೋಲ್ಲ. ಇನ್ನು ಸ್ಟವ್ವು, ಶೆಲ್ಫು ಎಲ್ಲ ಒರೆಸ್ಕೊಂಡಿದ್ದೆಲ್ಲ ಆಯಿತು. ಇನ್ನು ಒಂದೇ ಸಲ ಎಲ್ಲ ಕಸ ಗುಡಿಸ್ಬಿಟ್ಟು ಆಮೇಲೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡೋಣ ಅಂತಂದು ಸ್ವಲ್ಪ ಎಲ್ಲ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ನಮ್ಮ ಮನೆಗಾದ್ರೆ ಧೂಳು ಎಲ್ಲಿಂದ ಬರ್ತೈತಾಗಲಿ, ಧೂಳು ಸಖತ್ತು ಧೂಳು. ಅಡುಗೆ ಮನೆಗೂ ಅಷ್ಟೇ ಸ್ವಲ್ಪ ಈ ಪಾತ್ರೆಗಳೆಲ್ಲ ಒಂದು 3 ತಿಂಗಳಿಗೂ ಹಂಗೆಲ್ಲ ನೀಟಾಗೆಲ್ಲ ತೊಳ್ಕೊಂಡ್ರೆ ಚೆನ್ನಾಗಿರ್ತಿಲ್ಲ ಅಂದರೆ ಸ್ವಲ್ಪ ಧೂಳು ಕೂತ್ಕೊಂಡಿರ್ತವೆ. ಇವಾಗೂ ಸ್ವಲ್ಪ ಅಡುಗೆ ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇನ್ನೊಂದು 2 ದಿನ ಬಿಟ್ಟು. ಬಾಬಾಯಿನ ಹಬ್ಬ ಇತ್ತಲ್ಲ, ಹಂಗಾಗಿ ಮಂಗಳವಾರ ಆಗಲಿ ಬುಧವಾರ ಆಗಲಿ ಕಿಚನ್ ಕ್ಲೀನಿಂಗ್ ಇಕ್ಕೋಬೇಕು. ಪಾತ್ರೆಗಳೆಲ್ಲ ಸ್ವಲ್ಪ ಧೂಳು ಕೂತ್ಕೊಂಡಿದೆ. ನನಗೇನಂದರೆ ಪಾತ್ರೆಗಳೆಲ್ಲ ನೀಟಾಗೆಲ್ಲ ಅವಾಗವಾಗೆಲ್ಲ ತೊಳ್ಕೊಂಡು ಕ್ಲೀನಾಗಿ ಇಟ್ಕೋಬೇಕು. ನನಗೆ ಯಾವುದೇ ವಸ್ತುವಾಗಿರ್ಬೋದು ತಗೊಳಕ್ಕೆ ಎಷ್ಟು ಇಷ್ಟಪಡ್ತೀನೋ ಮತ್ತು ಅವ್ನು ನೀಟಾಗಿ ಇಟ್ಕೊಳ್ಳೋಕ್ಕೂ ಅಷ್ಟೇ ಇಷ್ಟಪಟ್ಟು ಅಷ್ಟೇ ಇಂಟ್ರೆಸ್ಟಾಗಿ ನೀಟಾಗಿ ಇಟ್ಕೊತೀನಿ. ನಾನು ಜಾಸ್ತಿ ವೇಸ್ಟ್ ಖರ್ಚೆಲ್ಲ ಮಾಡೋಕ್ಕೋಗಲ್ಲ. ನನಗೆ ಅಂದರೆ ಈ ಬಟ್ಟೆಗಳಿಗೂ ಅವಕ್ಕೆಲ್ಲ ಜಾಸ್ತಿ ದುಡ್ಡಿಡಲ್ಲ, ಜಾಸ್ತಿ ವೇಸ್ಟ್ ಖರ್ಚು ಮಾಡಲ್ಲ. ಇನ್ನು ಮನೆ ಐಟಮ್ ಅಂದರೆ ನನಗೆ ಮನೆಗೆ ಏನಾದ್ರು ತಗೋಬೇಕು ಅಂದರೆ ಸ್ವಲ್ಪ ಇಷ್ಟ ಜಾಸ್ತಿ. ಅದೆಷ್ಟೇ ರೇಟ್ ಆದರೂ ಪರವಾಗಿಲ್ಲ, ಮನೆಗೆ ಮಾತ್ರ ತಗೊಬಿಡ್ತೀನಿ. ಏನಾದರೂ ಬೇಕು ಅಂದರೆ ಅದೇ ನನಗೇನಾದ್ರು ತಗೋಬೇಕು ಅಂದರೆ ಅಷ್ಟು ಇಷ್ಟಪಡಲ್ಲ ನಾನು. ಅಷ್ಟು ದುಡ್ಡು ಖರ್ಚು ಮಾಡೋಕ್ಕೂ ಇಷ್ಟ ಬಿದ್ದು ತಗೊಳಲ್ಲ ನಾನು. ಇನ್ನು ಈ ಗಿಡಗಳಿಗೆಲ್ಲ ನೀರು ಬಿಟ್ಟು ಸುಮಾರು ಅಂದರೆ ಒಂದು 3-4 ದಿನದ ಮೇಲೇ ಆಗಿತ್ತು. ಸ್ವಲ್ಪ ಬಿಸಿಲೂ ಜಾಸ್ತಿ ಇತ್ತು ಈ 3-4 ದಿನದಿಂದ. ಹಾಗಾಗಿ ಗಿಡಗಳೆಲ್ಲ ಸ್ವಲ್ಪ ಬಾಡ್ದಂಗಿದ್ವು. ಹಂಗಾಗಿ ಇವತ್ತು ಸ್ವಲ್ಪ ನೀರು ಬಿಡೋಣ ಅಂತಂದು ನೀರು ಬಿಡ್ತಾಯಿದ್ದೀನಿ. ನಮ್ಮ ಮನೆಯವರೇ ಬಿಡೋರು ಯಾವಾಗೂ ನೀರು, ಅವ್ರಿಗೆ ಸ್ವಲ್ಪ ಬಿಡುವಿಲ್ಲ, ಅವ್ರು ಸ್ವಲ್ಪ ಕೆಲ್ಸದ ಬ್ಯುಸಿಯಾಗೇ ಇದ್ದಾರೆ. ಹಂಗಾಗಿ ನಾನೇ ಗಿಡಗಳಿಗೆಲ್ಲ ನೀರು ಬಿಡೋಣ ಅಂತ ನಾನೇ ಬಿಡ್ತಾಯಿದ್ದೀನಿ. ಇವಕ್ಕೇನಂದರೆ ಬೆಳಗ್ಗೆ ಇಲ್ಲಾಂದರೆ ಸಾಯಂಕಾಲ ಬಿಡಬೇಕು. ಹಂಗೆ ಬಿಟ್ಟರೆ ಸ್ವಲ್ಪ ಗಿಡಗಳಿಗೆ ತಂಪು. ಈ ಮಧ್ಯಾಹ್ನ ಬಿಟ್ಟರೆ ಆ ಬಿಸಿಲು ಕಾವಿಗೆನೇ ಸ್ವಲ್ಪ ಗಿಡಗಳು ಸ್ವಲ್ಪ ಚೆನ್ನಾಗಿ ತಂಪಿರಲ್ಲ ಅವಕ್ಕೆ.
ಸಾಯಂಕಾಲ ಬೆಳಗ್ಗೆ ಬಿಟ್ಟರೆ ಚೆನ್ನಾಗಿರ್ತವೆ ಗಿಡಗಳು. ಅಲ್ಲಿನ ಗಿಡಗಳಿಗೆಲ್ಲ ನೀರು ಬಿಟ್ಟು ಹೊರ್ಗಡೆದೆಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಬಂದೆ. ಇನ್ನು ಸ್ವಲ್ಪ ಈ ಪಾತ್ರೆಗಳೆಲ್ಲ ಸ್ವಲ್ಪ ತೊಳೆದಿಡೋಣ ಅಂತಂದು. ಇವತ್ತಿನ್ನೂ ರಾತ್ರಿಗಿನ್ನೂ ಸಾಂಬಾರಿಲ್ಲ, ಏನಾದ್ರು ಸಾಂಬಾರು ಮಾಡಬೇಕು. ಸಾಂಬಾರನ್ನು ರಾತ್ರಿ ಸಾಂಬಾರು ಮಾಡಲ್ಲ, ಏನಾದರೂ ಟಿಫನ್ನೇ ಮಾಡ್ತೀನಿ. ಯಾಕೆಂದರೆ ಇವಾಗ ಸಾಂಬಾರು ಮಾಡಿದ್ರೆ ಮತ್ತೆ ಬೆಳಗ್ಗೆಗೆ ಇರುತ್ತೆ, ರಾತ್ರಿ ಸಾಂಬಾರು ಬೆಳಗ್ಗೆ ನಮ್ಮ ಮನೆಗೆ ತಿಂಬಲ್ಲ. ಹಂಗಾಗಿ ಏನಾದ್ರು ಟಿಫನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಚಪಾತಿನೂ ಪಲ್ಯ ಮಾಡಿದ್ನಲ್ಲ, ಇನ್ನು ಪಲ್ಯನೇ ಒಂದು ಸ್ವಲ್ಪ ಇತ್ತು, ಅದಕ್ಕೆ ಸ್ವಲ್ಪ ಮಧ್ಯಾಹ್ನ ಅನ್ನ ಮಾಡಿದ್ದೆ. ಇವತ್ತು ನಮ್ಮ ಮನೆಯವರು ಒಂದು ಸಾಯಂಕಾಲ ಹಂಗೆ ಅವರು ಒಂದು ಪ್ರೋಗ್ರಾಮ್ಗೆ ಹೋದ್ರು. ಅವರು ಇನ್ನು ನೈಟ್ ಇನ್ನು ಊಟಕ್ಕೆ ಬರ್ತಾರೆ ಹಂಗೆ ಕೇಳ್ಬಿಟ್ಟು ಅವರು ಊಟಕ್ಕೆ ಬರೋಂಗಿದ್ರೆ ಏನಾದರೂ ಮಾಡೋದು. ಇಲ್ಲ ನನ್ನ ಮಗಳದೇ ಸಿಂಪಲ್ಲಾಗಿ ಏನಾದರೂ ಒಂದು ಅನ್ನ ಮಾಡಿಬಿಟ್ಟು ಚಿತ್ರಾನ್ನ ಗೊಜ್ಜು ಏನಾದರೂ ಮಾಡಿದ್ರೂ ಮುಗೀತೈತೆ. ನೀವು ಬೆಳಗಿನ ತಿಂಡಿ ಆಗಿದ ತಕ್ಷಣ ತೊಳೆಯೋಣ ಅಂತ ಅಂದ್ಕೊಂಡೆ. ಯಾಕೋ ಸ್ವಲ್ಪ ಇಂಟ್ರೆಸ್ಟ್ ಸ್ವಲ್ಪ ಬೀಡಿ ಕೆಲಸ ಸ್ವಲ್ಪ ಐತಿ, ನಿಮ್ಮ ಮನೆ ಕೆಲಸ ಎಲ್ಲ ಇಟ್ಕೊಂಡು ಕೂತ್ಕೊಂಡು ಬೀಡಿ ಕೆಲಸ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾವು ಬೆಳಗ್ಗೆ ಏನೂ ತೊಳೆಯಲಿಲ್ಲ. ಸ್ವಲ್ಪ ಹಂಗೆ ಸಾಯಂಕಾಲ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಮನೆಗಳ್ದು ಅಂತ ಮನೆಗಳ ಕೆಲಸ ಹಂಗೆ ಇಟ್ಕೊಂಡು ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಗಿಡದಲ್ಲಿ ಸ್ವಲ್ಪ ಮಳ್ಳೆ ಹೂವು ಇದೆ, ಅವನು ಬಿಡಿಸ್ಬೇಕು. ಡೈಲಿ ನನಗಿದು ಒಂದು ಕೆಲಸ ಆಗೋಯ್ತು. ಸಾಯಂಕಾಲ ಆಗಿದ ತಕ್ಷಣ ಅವು ಬಿಡಿಸಿ ಕಟ್ಟಿಡ್ಬೇಕು ಅನ್ನೋ ಒಂದು 1/4 ಗಂಟೆ ಟೈಮ್ ಇಡ್ತೇವೆ ಬಿಡ್ಸೋಕ್ಕೂ ಕಟ್ಟೋಕ್ಕೂ. ಇನ್ನು ಗಿಡದಲ್ಲಿ ಬಿಟ್ಟು ಇನ್ನು ಒಣಗೋಗ್ತಾವೆ. ಡೈಲಿ ಬಿಡಿಸಿ ಕಟ್ಟಿಟ್ಟೆ ಇನ್ನು ಬೆಳಗ್ಗೆ ಸ್ಕೂಲಿಗೆ ನನ್ನ ಮಗಳು ಮುಡ್ಕೊಂಡು ಹೋಗ್ತಾಳೆ ಡೈಲಿ ಅಂತ ಒಂದು ಇದಕ್ಕೆ ಡೈಲಿ ಬಿಡಿಸೋದು ಕಟ್ಟೋದು. ಇನ್ನು ಅದು ಒಂದು ಕೆಲಸ ನನಗೆ. ಅವು ಮೊಗ್ಗು ಏನಂದರೆ ಒಂದು 4 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಕಿತ್ಕೋಬೇಕು. ಮೊಗ್ಗು ಸ್ವಲ್ಪ ಒಂದು 4 ಗಂಟೆ ಮೇಲೆ ಆಯ್ತಂದ್ರೆ ಅಷ್ಟೊತ್ತಿಗೆ ಅವಾಗಲೇ ಹೂವು ಅಳ್ಳಿರುತ್ತವೆ, ಮತ್ತು ಅವು ಕಟ್ಟೋದಕ್ಕೆ ಬರೋಲ್ಲ. ಸ್ವಲ್ಪ ಅಳ್ಳಿದ್ರೆ ಸ್ವಲ್ಪ ಮಗ್ಗಿದಂಗೆ ಕಿಟ್ಟರೆ ಕಟ್ಟೋದಕ್ಕೆ ಚೆನ್ನಾಗಿರುತ್ತವೆ. ನೆಕ್ಸ್ಟ್ ಅಲ್ಲಿನ ಪಾತ್ರೆ ಎಲ್ಲ ಮುಗಿದ್ವು, ಅವು ಎಲ್ಲ ಜೋಡಿಸ್ಬಿಟ್ರೆ ಇನ್ನು ಅದ್ರ ಕೆಲಸನ ಮುಗೀತೈತೆ. ಮತ್ತು ರಾತ್ರಿ ಇನ್ನು ಪಾತ್ರೆ ತೊಳೆದ್ರೆ ಹಾಕೋಕ್ಕೆ ಟಬ್ ಖಾಲಿ ಇರುತ್ತೆ ಅಂತ ಇವಾಗ ಮತ್ತೆ ಅವನು ಎಲ್ಲ ಜೋಡಿಸ್ತಾ ಇದ್ದೀನಿ. ಅಡುಗೆ ಮನೆ ಸ್ವಲ್ಪ ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಸ್ವಲ್ಪ ಚಿಕ್ಕದಲ್ವ, ಅಲ್ಲಲ್ಲೆಲ್ಲ ಅಳ್ಕೊಂಡ್ರೆ ಚೆನ್ನಾಗಿರಲ್ಲ. ನನಗೆ ಅಡುಗೆ ಮಾಡೋಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಇರಲ್ಲ. ಹಂಗಾಗಿ ಯಾವಾಗಲೂ ಸ್ವಲ್ಪ ಎಲ್ಲೆವಲ್ಲೇ ಎತ್ತಿಟ್ಕೊಂಡು ನೀಟಾಗಿ ಇಟ್ಕೊಂಡಿರ್ತೀನಿ. ಅಡುಗೆ ಮುಗ್ದಿದ ತಕ್ಷಣ ಎಲ್ಲ ಸ್ಟವೆಲ್ಲ ಒರೆಸ್ಕೊಂಡು ನೀಟಾಗಿ ಇಟ್ಕೊತೀನಿ. ಇವತ್ತು ಬೆಳಗ್ಗೆ ಮಾತ್ರ ಸ್ವಲ್ಪ ಸಾಯಂಕಾಲ ಕ್ಲೀನ್ ಮಾಡಿಕೊಂಡೆ ಅಷ್ಟೇ. ಯಾವಾಗಿನ ಅಡುಗೆ ಮುಗ್ದಿದ ತಕ್ಷಣ ಸ್ಟವೆಲ್ಲ ಕ್ಲೀನ್ ಮಾಡ್ಕೊಂಡು ಈ ಪಾತ್ರೆ ಮಾತ್ರ ನಾನು ದಿನಕ್ಕೆ 2 ಸಲನೇ ತೊಳೆಯೋದು. ಸಾಯಂಕಾಲ ಮತ್ತು ರಾತ್ರಿ ಊಟ ಆದಮೇಲೆ ಒಂದು ಸಲ ಎಲ್ಲ ತೊಳೆದು ಬಿಡ್ತೀನಿ. ಬೆಳಗ್ಗೆ ಹೊತ್ತು ಕೆಲಸ ಇಟ್ಕೊಳ್ಳಲ್ಲ. ಸ್ವಲ್ಪ ಮನೆಗಳು ಕೆಲಸ ಎಲ್ಲ ಮುಗೀತು. ಸ್ವಲ್ಪ ಹಂಗೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಸ್ವಲ್ಪ ಕಾಫಿಗಿಟ್ಟೆ. ನನಗೆ ಕಾಫಿ ಏನಾದರೂ ಸ್ವಲ್ಪ ನೀರಿನಂಗಿರೋ ಕಾಫಿ ಕುಡಿಯೋಲ್ಲ, ಸ್ವಲ್ಪ ಮಂದಿಗೆ ಚೆನ್ನಾಗಿರಬೇಕು. ನಾನು ಬರೀ ಹಾಲಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಲ್ಲ. ನಾನು ದಿನಕ್ಕೊಂದು 3-4 ಸಲ ಮೇಲೇ ಕಾಫಿ ಮಾಡಿರ್ತೀನಿ. ಒಂದೊಂದು ಸಲ ಒಂದು 5 ಸತಿನೂ ಮಾಡಿರ್ತೀನಿ ಕಾಫಿ ಅಂದರೆ ಅಷ್ಟು ಇಷ್ಟ ನನಗೆ. ಕಾಫಿ ಕುಡಿಲಿಲ್ಲ ಅಂದರೆ ಅವತ್ತೆಲ್ಲ ಏನೋ ಕಳ್ಕೊಂಡಿದ್ದೀನೇನೋ ಅನ್ನಂಗೆ ಇರ್ತೈತೆ. ಕಾಫಿ ಇದ್ದೇ ಇರಬೇಕು. ಒಂದು ಟೈಮ್ ಊಟನಾದರೂ ಬಿಡ್ತೀನಾಗಲಿ ಕಾಫಿ ಬಿಡಲ್ಲ ಅನ್ನಂಗೆ. ಈ ಕಾಫಿಗೆ ಅಷ್ಟು ಅಡಿಕ್ಟ್ ಆಗಿದ್ದೀನಿ. ಈ ಹಾಲು, ಸಕ್ಕರೆ, ಕಾಫಿ ಪುಡಿ, ಟೀ ಪುಡಿಗೆ ಜಾಸ್ತಿ ದುಡ್ಡಾಗುತ್ತೆ ನಮ್ಮ ಮನೆಗೆ. ಡೈಲಿ ಅರ್ಧ ಲೀಟ್ರ್ ಹಾಲು ಇದ್ದೇ ಇರಬೇಕು. ಪಾಕೆಟ್ ಹಾಲೇ ನಾವು ಕುಡಿಯೋದು. ತಿರುಮಲ ಕ್ರೀಮ್ ಮಿಲ್ಕ್ ಚೆನ್ನಾಗಿರ್ತವೆ ಹಾಲು, ಹಂಗಾಗಿ ನಾವು ಅವನ್ನೇ ತರಿಸೋದು. ಯಾಕೆಂದರೆ ಇಲ್ಲಿ ಎಮ್ಮೆ ಹಾಲು, ಹಸುವಿನ ಹಾಲು ಎಲ್ಲೂ ಸಿಗೋಲ್ಲ. ಹಂಗಾಗಿ ಒಂದು 4-5 ವರ್ಷದಿಂದ ನಾವು ಅವೇ ಅಲವಾಟು ಮಾಡ್ಕೊಂಡಿದ್ವಿ. ಮಧ್ಯದಲ್ಲಿ ಒಂದು 2 ವರ್ಷ ನಾವು ಹಸುಗಳು ಕಟ್ಕೊಂಡಿದ್ವಿ. ಹಂಗಾಗಿ ನಮ್ಮ ಮನೇಲೆ ಹಾಲಿರೋವು, ಹಾಲಿಗೆ ತೊಂದರೆ ಇರ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಹಸುಗಳು ಮಾರಿದಾಗ್ಲಿಂದ ಸ್ವಲ್ಪ ಪಾಕೆಟ್ ಹಾಲೇ ಸ್ವಲ್ಪ ಅಲವಾಟು ಮಾಡ್ಕೊಂಡಿದ್ದೀವಿ. ನಾನಿನ್ನು ಕಾಫಿ ಮಾಡ್ಕೊಂಡು ಇನ್ನು ಹೊರ್ಗಡೆನೇ ಕೂತ್ಕೊಳ್ಳೋಣ ಅಂತ ಹೊರ್ಗಡೆನೇ ಬಂದೆ. ನಾನಿನ್ನು ಬೆಳಗ್ಗೆ ಹೊತ್ತು ಕಾಫಿ ಮಾಡಿದ್ರೆ ಸ್ವಲ್ಪ ಹೊರ್ಗಡೆನೇ ಕೂತ್ಕೊಳ್ಳೋದು. ಇದೆಲ್ಲ ಗಿಡಗಳು ಇದೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ಟೂಲ್ ಹಾಕ್ಕೊಬಿಟ್ಟು ಹೊರ್ಗಡೆನೇ ಕೂತ್ಕೊತೀನಿ. ಇನ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗಿನ ಕೆಲಸಗಳು ಮಾಡಿ ಸಾಕಾಗಿರುತ್ತೆ. ಹಿಂಗೆ ಒಂದು 10 ನಿಮಿಷ ಹಂಗೆ ಕೂತ್ಕೊಂಡ್ರೆ ನಮಗೂ ಸ್ವಲ್ಪ ರೆಸ್ಟ್ ಸಿಕ್ತಂಗಿರುತ್ತೆ. ಇನ್ನು ಕಾಫಿ ಎಲ್ಲ ಇನ್ನು ಕುಡಿಯೋದೆಲ್ಲ ಮುಗಿಸ್ಕೊಂಡು ಇನ್ನು ಅಷ್ಟರಲ್ಲೇ ಇನ್ನು ಬೆಳಗ್ಗೆ ಬಟ್ಟೆಗಳು ಸ್ವಲ್ಪ ಮಿಷನ್ಗೆ ಹಾಕಿರೋವಿದ್ವಿ. ಇನ್ನು ನಾವು ಸ್ವಲ್ಪ ಹಂಗೆ ಮಡ್ಚಿಡೋಣ ಅಂತ ಮಡ್ಚಿಡ್ತಾಯಿದ್ದೀನಿ. ಇದು ನೀವು ನಿಂಗೆ ತಗೊಂಡೋಗ್ಬಿಟ್ಟು ಚೇರ್ ಮೇಲೆ ಹಾಕಿದ್ರೆ ಇನ್ನು ಮನೆ ಕೆಲಸದಲ್ಲಿ ಬಿದ್ದುಬಿಟ್ಟು ಇವು ನೀನು ನಾಳೆ ಮಡ್ಚೋಣ ಆಮೇಲೆ ಮಡ್ಚೋಣ ಅಂತ ಇವು ಚೇರ್ ಮೇಲೆ ಹಂಗೆ ಇರುತ್ತೆ. ಆವಾಗಲೂ ಅವಾಗ ಮಡ್ಚಿಗೆ ಬಿಟ್ಟರೆ ಬೀರುವಾದಾಗ ಸೇರಿಬಿಡ್ತೆ, ಬಟ್ಟೆಗಳು ಇದಿರಲ್ಲ. ಹಂಗಾಗಿ ನಾನು ಇವನ್ನ ಇಲ್ಲೇ ಮಡಿಸ್ತಾಯಿದ್ದೀನಿ, ಮಡಿಸ್ಬಿಟ್ಟು ತಗೊಂಡೋಗೋಣ ಒಳಗಡೆ ಅಂತ. ಇವಾಗ ತಾನೇ ಇನ್ನು ಒಳಗಡೆ ಟೇಬಲ್ ಹತ್ರ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮತ್ತು ಈ ಬಟ್ಟೆಗಳು ತಗೊಂಡೋಗಿ ಹಾಕಿದ್ರೆ ಚೆನ್ನಾಗಿರಲ್ಲ. ಇವು ಹಂಗೆ ಮಡ್ಚಿಟ್ಬಿಡೋಣ, ಇದ್ರ ಕೆಲಸನೂ ಮುಗೀತೈತೆ ಅಂತ ಇನ್ನು ಮಡ್ಚಿಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಈ ಮಿಷನ್ ಇರೋದಕ್ಕೆ ಪರವಾಗಿಲ್ಲ. ಡೈಲಿ ಬಟ್ಟೆಗಳಿರ್ತವೆ ಮಿಷನ್ಗೆ ಹಾಕೋವು. ಒಗೆಯೋವಾಗಿದ್ದರೆ ಸ್ವಲ್ಪ ಏನಿಲ್ಲ, ಡೈಲಿ ಒಗಿಬೇಕಾಗಿತ್ತೇನೋ. ಬೆಳಗ್ಗೆ ಎದ್ದ ತಕ್ಷಣ ಇವು ಸ್ವಲ್ಪ ಮಿಷನ್ಗೆ ಹಾಕಿಬಿಟ್ರೆ ನಂದಿನ್ನು ಅಡುಗೆ ಕೆಲಸ ತಿಂಡಿ ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ ಬಟ್ಟೆನೂ ಹಾಕ್ತೇವೆ. ಬಟ್ಟೆನ ಹಾರಾಕ್ಬಿಟ್ಟು ಇನ್ನು ಉಳಿದಿರೋ ಕೆಲಸಗಳು ನೋಡ್ಕೋಬೋದು.
ನಮ್ಮ ಮನೇಲಿ ನನಗೆ ಈ ಬಟ್ಟೆಗಳು ಒಗೆಯೋ ಕೆಲಸ ಒಂದಿಲ್ಲ ಅಷ್ಟೇ, ಇನ್ನು ಮಾಮೂಲಿ ಕೆಲಸಗಳೆಲ್ಲ ಇದ್ದಾವೆ. ಈ ಬಟ್ಟೆ ಕೆಲಸನೇ ಇದ್ದರೆ ಸ್ವಲ್ಪ ಕೆಲಸ ಜಾಸ್ತಿ ಹೆವಿನೇ ಇರೋದು. ಈ ಮಿಷನ್ ಹಿಡಿದು ಸ್ವಲ್ಪ ಕೆಲಸ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತೈತೆ. ಇನ್ನು ನಮ್ಮ ಪಾರಿಜಾತ ಗಿಡದಲ್ಲಿ ಸ್ವಲ್ಪ ಪಕ್ಷಿ ಮರಿ ಮಾಡ್ಕೊಂಡಿತ್ತು. ಅವಿನ ಮರಿ ಸ್ವಲ್ಪ ದೊಡ್ಡವಾಗೇನೋ ಅಂತ ನೋಡೋಕೆ ಬಂದೆ. ಅದರಲ್ಲಿ ನೋಡಿ ಇಷ್ಟೆಷ್ಟು ಗೂಡಲ್ಲಿ 3 ಮರಿ ಇದ್ದಾವೆ. ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೊನೆಯದಾಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಿಗೋಣ ಒಂದು ನಾಳೆ ಒಳ್ಳೆ ವಿಡಿಯೋದಲ್ಲಿ.